ಸರ್, ಈಗ ಸಿಟಿ ರವಿ ಅವರು ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ಖಾನಾಪುರ ಸ್ಟೇಷನ್ ನಲ್ಲಿ ಅದರ ಠಾಣಾಧಿಕಾರಿ ಸಿಪಿಐ ಮಂಜುನಾಥ್ ಅವರು ಬೇಜವಾಬ್ದಾರಿ ತೋರಿದ್ದಾರೆ. ಬಿಜೆಪಿ ಅವರು ಜನಪ್ರತಿನಿಧಿಗಳಿಗೆ ಒಳಗಡೆ ಹೋಗಿ ಮೀಟಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರನ್ನ ಅಮಾನತು ಮಾಡಿದ್ದಾರೆ ಐಜಿಪಿ ಅವರು. ಅದು ಡಿಪಾರ್ಟ್ಮೆಂಟಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರೋವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಸರ್, ಈಗ ಠಾಣೆ ಒಳಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಇರ್ತಾರೆ, ಡಿಸಿಪಿ ಅವರು ಇರ್ತಾರೆ, 3 ಜನ ಎಸಿಪಿಗಳು ಇರ್ತಾರೆ. ಸೊ ಅಂಥದ್ರಲ್ಲಿ ಒಬ್ಬ ಸಿಪಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು. ಅದನ್ನೇ ಹೇಳಿದ್ಮೇಲೆ ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಏನು ಕಾರಣ ಸಿಕ್ಕಿದೆ ಗೊತ್ತಿಲ್ಲ. ಆ ಕಾರಣದಿಂದ ಅವ್ರು ಮಾಡಿರ್ತಾರೆ. ಅದು ಡಿಪಾರ್ಟ್ಮೆಂಟಲ್ಲಿ ಕೊಡ್ಲಿ ಅದೆಲ್ಲ ಕೊಡ್ಲಿ. ಈಗ ಸಿಟಿ ಅವರು ದೂರ ಅವತ್ತೇ 19ನೇ ತಾರೀಕು ಖಾನಾಪುರ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಅದ್ಯಾಕೆ ಎಫ್ಐಆರ್ ಆಗಿಲ್ಲ ಸರ್? ಇಲ್ಲ, ಅದೀಗ CID ಕೊಟ್ಟಿದ್ದೀವಲ್ಲ, ಅದನ್ನು ಸೇರಿ COD ಕೊಟ್ಟಿರೋದು. CIDದವರೇ ಎಫ್ಐಆರ್ ಮಾಡ್ತಾರೆ. ದೂರು ಕೊಟ್ಟಿದ್ರು, ಆ ದೂರಿನಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ರು. ಆ ಪೊಲೀಸರು ಕೂಡ ಈಗ ಅನುಮಾನಿತರ ಮೇಲೆ ಸುಮಾರು 10 ಜನರ ಮೇಲೆ. ಈಗ ನಾನು ಯಾವುದೂ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ನಾವು COD ಎನ್ಕ್ವೈರಿ ಮಾಡೋದಕ್ಕೆ ಕೊಟ್ಟಿದ್ದೇವೆ. ಈಗ ನಾನು ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಹೇಳಿಕೆಗಳನ್ನು ಕೊಡೋದಿಲ್ಲ. ನೀವು ಬೇರೆ ಇನ್ನೇನಾದರೂ ಎಲ್ಲ ಹಿರಿಯ ಅಧಿಕಾರಿಗಳಿದ್ರು ಸರ್, ಅಲ್ಲಿ ಅವ್ರನ್ನ ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೇಳ್ತಾ ಇದ್ದೀನಲ್ರಿ. ಅವರದ್ದು ಏನು ಲ್ಯಾಪ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ. ಏನು ಲ್ಯಾಪ್ಸ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿಯಪ್ಪ, ಅವ್ರಿಗೆ ಬಿಟ್ಟಿದ್ದದು.